मेरा स्टाइल बदल गया, चल चलन बदल गया. ಯಾವಾಗ ಆಗ್ತದ್ರಿ ಇದು? ಸ್ಟೈಲ್ ಬದಲಾಗಬೇಕು, ಚಲನೆ ಬದಲಾಗಬೇಕು, ಮಾತು ಬದಲಾಗಬೇಕು, ನಮ್ಮ ರೂಟ್ ಬದಲಾಗಬೇಕು, ಇದ್ದ ಪರಿಸ್ಥಿತಿಯಿಂದ ನಾನು ಬದಲಾಗಬೇಕು. ಯಾವಾಗ ಬದಲಾಗ್ತದೆ? ನನ್ನ ಆತ್ಮ ಕರ್ತನ ಆತ್ಮ ಒಂದೇ ಆತ್ಮವಾಗಿದೆ. ಈಗ ಆ ಒಂದು ಆತ್ಮವಾದ ಮೇಲೆ ಇರೋದು ಯುದ್ಧ ಭೂಮಿಯಲ್ಲಿ, ರಂಗದಲ್ಲಿ ಕರೆಕ್ಟಾಗಿ ಯುದ್ಧ ಮಾಡಬೇಕು. ಹಲ್ಲೆಲೂಯಾ. ಟ್ರೈನಿಂಗ್ ಸೆಂಟ್ರಲ್ಲಿ ಚೆನ್ನಾಗಿ ಟ್ರೈನ್ ಆಗಬೇಕು, ಯುದ್ಧ ಭೂಮಿಲಿ ಹೋಗಿ ಸರಿಯಾಗಿ ಯುದ್ಧ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಟ್ರೈನಿಂಗ್ ಸೆಂಟ್ರಲ್ಲಿ ಕರೆಕ್ಟಾಗಿ ಟ್ರೈನ್ ಅಪ್ ಆಗಿಲ್ಲ, ಯುದ್ಧ ಭೂಮಿಯಲ್ಲಿ ಹೋದ್ರೆ ನೀನು ಯುದ್ಧ ಮಾಡೋದಿಲ್ಲ, ಬದಲಾಗಿ ಯುದ್ಧದ ಕತ್ತಿಗೆ ತುತ್ತಾಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಆತ್ಮ, ನನ್ನ ಆತ್ಮ ಏನಾಗಿದೆ? ಒಂದು ಆತ್ಮವಾಗಿದೆ. ಈಗ ಆಗಿದ್ದ ಮೇಲೆ ಯೇಸುವಿಗೆ ಪ್ರಾರ್ಥನೆ ಅಗತ್ಯತೆ ಇತ್ತಾ ಇಲ್ಲ ಹೇಳ್ರಿ? ಇತ್ತಾ ಇಲ್ಲ ಹೇಳ್ರಿ? ನಾನು ಆತ್ಮವಾಗಿದ್ದೇನೆ, ಆತ್ಮನಲ್ಲಿ ಎಲ್ಲವೂ ಇದೆ, ನನಗೆ ಅವಶ್ಯಕತೆ ಇಲ್ಲ. ನೋ, ಅದು ತಪ್ಪಾದ ಬೋಧನೆ, ಅದು ತಪ್ಪಾದ ಬೋಧನೆ. ಯೇಸುವಿಗೆ ಪ್ರಾರ್ಥನೆ ಅಗತ್ಯತೆ ಇತ್ತು. ಯೇಸು ಸ್ವಾಮಿನೇ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಹಲ್ಲೆಲೂಯಾ. ಅಲೋ, ಪ್ರಾರ್ಥನೆ ಇಲ್ಲದೆ ಪವರ್ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಎಷ್ಟೇ ಒದ್ದಾಡ್ಕೊಂಡು ಬದುಕಿದ್ರು ಪ್ರಾರ್ಥನೆ ಇಲ್ಲಂದ್ರೆ ಪವರೇ ಇಲ್ಲ. ಹಲ್ಲೆಲೂಯಾ. ಕರ್ತನಾತ್ಮ ನಿನ್ನಾತ್ಮ ಒಂದಾಗಿದೆ. ಈಗ ನೀನು ಪ್ರಾರ್ಥನಾತ್ಮನಾಗಿ ಬದಲಾಗಿದೆಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನಾ ಆತ್ಮನಾಗಿ ನೀನು ಬದಲಾದ ಮೇಲೆ ನೀನು ಕಾಲಿಡೋ ಎಲ್ಲಾ ಸ್ಥಳಗಳಲ್ಲಿ ಪ್ರಾರ್ಥನೆ ಬೆಂಕಿ ಒತ್ತಿ ಉರಿತಾನೆ ಇರ್ತದೆ. ಇಷ್ಟು ದಿನ ಇನ್ನೇನು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬೆತ್ಸೆಮನೆ ತೋಟದಲ್ಲಿ, ಆತ್ಮ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೇನು ನನ್ನ ಸಮಯ ಹತ್ತಿರವಾಗಿತ್ತು, ನಾನು ಹೋಗ್ಲೇಬೇಕಲ್ಲ ಅಂತೇಳಿ ಪ್ರಾರ್ಥನೆ ಮಾಡುವಾಗ ಸ್ಪೆಷಲ್ ಅಂತೇಳಿ ಇವ್ರನ್ನ ವಿಂಗಡಿಸಿದ್ರು ಯೇಸು ಸ್ವಾಮಿ. ವಿಂಗಡಿಸಿದ್ರೆ ಈ ಮಕ್ಕಳು ವಿಂಗಡವಾಗಿದ್ಮೇಲೆ ಸರಿಯಾಗಿರ್ಬೇಕಿಲ್ಲ. ಸ್ತೋತ್ರ ಸ್ತೋತ್ರ, ಹಾಲೆಲೂಯಾ ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ. ಹಿಂಗೆ ಮಾಡ್ತಾ ಇದ್ರು. ಸ್ವಾಮಿ ನೋಡಿ ನೋಡಿ ಬಲು ಬೇಜಾರಾಗ್ಬಿಡ್ತು ಸ್ವಾಮಿಗೆ. ಲೇ ಮಕ್ಕಳ, ಶೋಧನೆಗೆ ಒಳಗಾಗುವುದಕ್ಕಿಂತ ಎಚ್ಚರವಾಗಿದ್ದ ಪ್ರಾರ್ಥನೆ ಮಾಡ್ರಲೇಪ. ಒಂದು ಗಳಿಗೆ ಆದ್ರೂ ಪ್ರೇಯರ್ ಮಾಡೋಕ್ಕಾಗಲ್ಲ. ಪೇತ್ರ, ಯೋಹಾನ, ನಾನು ನಿಮ್ಮನ್ನ 12 ಜನದಲ್ಲಿ ನಿಮ್ಮ ಮೂವರು ಭಾಳ ಸ್ಪೆಷಲ್ ಅಂತ ಕರ್ಕೊಂಡು ಬಂದೆ. ಮಕ್ಕಳ, ಇಲ್ಲಿ ಕೂಡ ನಿದ್ದೆ ಮಾಡ್ತಿರಲ್ಲೋ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಬ್ಸಿ 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 ಹೋದ. ಆಮೇಲೆ ಇವ್ರದ್ದು ಇಷ್ಟೇ ಕತೆ, ಇವ್ರಿಗೆ ಇನ್ನ ಪೂರ್ತಿ ಮಬ್ಬಾಗ್ಬಿಟ್ಟಾರ ಇವರು ಅಂತೇಳಿ ಏನಂದ, ಸರಿ ಮಲ್ಕೊಂಡು ದಣವಾರಿಸ್ಕೊಡ್ರಿ ಅಂತೇಳಿ ಅವಾಗ ಕರಿತಾನೆ ಮತ್ತೆ. ಸ್ವಾಮಿ ಬರ್ರಿ, ನನ್ನ ಟೈಮ್ ಆಯ್ತು ಹೋಗೋಣ ಅಂತ. ನೀವು ರೆಸ್ಟ್ ಮಾಡು ಅಂತ ಹೇಳಿದ್ ಸ್ವಾಮಿ ಮತ್ತೆ ಕರಿತಾ ಇದ್ದಾನ. ಹಲ್ಲೆಲೂಯಾ. ರೆಸ್ಟ್ ಮಾಡು ಅಂತ ಯೇಸು ಸ್ವಾಮಿ ಹೇಳ್ರು, ಮತ್ತೆ ಇವಾಗ ಸ್ವಾಮಿ ಹೇಳ್ತಾರೆ ನನ್ನ ಸಮಯವೂ ಬಂತು, ಬನ್ರಿ ಹೋಗೋಣ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ರಹಸ್ಯ ಬಹಳ ಅಡಕವಾಗಿದೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಶೋಧನೆ ಬರ್ತಾ ಇದೆ ಅಂದ್ರೆ ಪ್ರಾರ್ಥನೆ ಅಗತ್ಯತೆ ಇದೆ. ಶೋಧನೆಗೆ ಒಳಗಾಗಬಾರ್ದ, ಪ್ರಾರ್ಥನೆ ಅಗತ್ಯತೆ ಇದೆ. ಯಾಕೆ? ಯೇಸು ಸ್ವಾಮಿ ಆತ್ಮ, ನನ್ನ ಆತ್ಮ ಒಂದು ಆತ್ಮವಾಗಿದೆ. ಒಂದು ವೇಳೆ ಇವ್ರು ಪ್ರೇಯರ್ ಅಲ್ಲಿ ಫುಲ್ ಫೈರ್ ಆಗಿದ್ರು ಅನ್ಕೊಳ್ರಿ, ಆ ಸ್ತ್ರೀಗೆ ಇವ್ರು ಭಯ ಪಡ್ತಿದ್ದಿಲ್ಲ. ಅದ್ಯಾರ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ ಪೇತ್ರ. ಸ್ವಾಮಿ ನಾನು ನಿನ್ನ ಜೊತೆಗೆ ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ಹೇಳ್ದ. ಯಾವಾಗ? ಆ ಮನೆಯಲ್ಲಿ ಲಾಸ್ಟ್ ಕೊಡೆ ಭೋಜನದ ಟೈಮಲ್ಲಿ ಹೇಳ್ದ, ನಾನಂತವನಲ್ಲ ನಾನು. ಎಲ್ಲರಲ್ಲೂ ಒಂದು ಪ್ರಶ್ನೆ ಬಂತು. ಈ 12 ಜನದಲ್ಲಿ ಯಾವನೋ ಒಬ್ಬ ನನ್ನ ಹಿಡ್ಕೊಡ್ತಾನೆ ಅಂತ ಸ್ವಾಮಿ ಹೇಳಿದ್ರು, ಡೈರೆಕ್ಟಾಗಿ ಪ್ರವಾದನೆ ಮಾಡಿದ್ರು. ಆವಾಗ ಇವ್ರ ಒಳಗಡೆ ಕಳವಳ ಬಂತು, ನಾನಲ್ವಲ್ಲ ಸ್ವಾಮಿ, ನಾನಲ್ವಲ್ಲ ಅಂತ. ಆಮೇಲೆ ಸ್ವಾಮಿ ಹೇಳಿದ್ರು, ನೀವು ಗೊತ್ತಾಗ್ತದೆ ಬಿಡ್ರೋ, ಸಮಯ ಬಂದಾಗ ಗೊತ್ತಾಗ್ತದೆ. ಹಲ್ಲೆಲೂಯಾ. ಸಮಯ ಬಂದಾಗ ಗೊತ್ತಾಗ್ತದೆ ಕಣ್ರ ಬಿಡ್ರೋ ಅಂತೇಳಿ ಸಮಯ ಯೇಸು ಸ್ವಾಮಿ ಅವ್ರನ್ನ ಸಮಾಧಾನ ಮಾಡುವಾಗ, ಸ್ವಾಮಿ ನಾನು ನಿನ್ನ ಜೊತೆಗೆ ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ಪೇತ್ರ ಹೇಳ್ತಾನೆ. ಸ್ವಾಮಿ ಹೇಳ್ತಾರೆ, ಸುಮ್ಕಿರಲ್ಲ ಯಪ್ಪ, ಈ ರಾತ್ರಿನೇ ನೀನು ಹೇಳ್ತೀಯನ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ ಅಂತ 3 ಸರಿ ಸುಳ್ಳು. ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸ್ವಾಮಿ, ಆ ಥರ ಸುಳ್ಳು ಹೇಳಿ ಬದುಕೋದಿಲ್ಲ. ಹಲ್ಲೆಲೂಯಾ. ನೀನು ಹೇಳೋದಕ್ಕಿಂತ ಮುಂಚೆ ಕೋಳಿ ಕೂಗೋದೇ ಇಲ್ಲ ಅಂತ ಹೇಳ್ಬಿಟ್ರು ಸ್ವಾಮಿ. ಕರೆಕ್ಟಾಗಿ ಅಡ್ರೆಸ್ ಕೂಡ ಕೊಟ್ಬಿಟ್ರು, ಪ್ರವಾದನೆ ಬಂದ್ಬಿಡ್ತು. ನೀನು ಒಂದ್ ವೇಳೆ ಸುಳ್ಳು ಹೇಳಿಲ್ಲ ಅಂದ್ರೆ ಕೋಳಿ ಕೂಗೋದೇ ಇಲ್ಲ. ಆವತ್ತಿಂದ ಕೋಳಿಗಳು ಕೂಗೋದು ಕೂಡ ಬಂದಾಗ್ಬಿಡ್ತಿತ್ತೋ ಏನೋ ಇವನು ಹೇಳಿಲ್ಲ ಅಂದಿದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಪೇತ್ರ 3 ಸರಿ ಕರೆಕ್ಟಾಗಿ ಸುಳ್ಳು ಹೇಳ್ತಾನೆ, ಕೋಳಿ ಕೋ ಅಂತದೆ. ಹಲ್ಲೆಲೂಯಾ. ಬೆಳಗಾಯಿತು. ಹಲ್ಲೆಲೂಯಾ. ನೆರವೇರಿತು. ಪೇತ್ರ ಕೋಳಿ ಕೂಗಿದ್ದೇನು ಗೊತ್ತಾ? ಯೇಸು ಸ್ವಾಮಿ ಹೇಳಿದ ಮಾತು ನೆರವೇರಿತು ಅಂತೇಳಿ ಕೋಳಿ ಕೂಡ ಏನ್ ಹೇಳ್ತದೆ? ಪ್ರಚುರ ಪಡಿಸ್ತಾ ಇದೆ ಪೇತ್ರನಿಗೆ, ಜ್ಞಾಪಕ ಕೊಡ್ತಾ ಇದೆ, ಬೆಲ್ಲಿನ ಗಂಟೆ ಹೊಡಿತಾ ಇದೆ. ಹಲ್ಲೆಲೂಯಾ. ಪೇತ್ರ ನೀನ್ ಹೇಳ್ದೆ ರಾತ್ರಿ
ನಾನು ಸುಳ್ಳು ಹೇಳಲ್ಲ ಅಂತ ಯೇಸು ಸ್ವಾಮಿ ಹೇಳ್ದ. ನೀನು ಹೇಳೋಕ್ಕಿಂತ ಮುಂಚೆ ಕೋಳಿ ಕೂಗೋದಿಲ್ಲ ಅಂತ. ಈಗ ನೀನು ಹೇಳಿ ಆಯ್ತು, ನಾನು ಇವಾಗ ಕೂಗ್ತಾ ಇದ್ದೇನೆ. ನೀನು ಹೇಳಿದ್ದು ಯೇಸು ಸ್ವಾಮಿ ಹೇಳಿದ ಮಾತು ಸತ್ಯ, ಅದು ನೆರವೇರಿತು ಅಂದೆ. ಯೇಸು ಸ್ವಾಮಿ ಆತ್ಮ ನನ್ನ ಆತ್ಮ ಒಂದಾಗಿದ್ಮೇಲೆ, ಯೇಸು ಆತ್ಮ ನಿನ್ನ ಆತ್ಮ ಒಂದಾಗಿದ್ಮೇಲೆ ನೀನು ಸುಮ್ಮನೆ ಇರೋದಿಲ್ಲ, ಸಾಧಾರಣವಾಗಿರೋದಿಲ್ಲ. ನಿನ್ನ ಮನೆಯಲ್ಲೇ ನೀನು ಸ್ಪೆಷಲ್ ಆಗಿರ್ತೀಯ, ನಿನ್ನ ಏರಿಯಾದಲ್ಲೇ ನೀನು ಸ್ಪೆಷಲ್ ಆಗಿರ್ತೀಯ, ನೀನು ಹೋದ ಸ್ಥಳದಲ್ಲಿ ನೀನು ಸ್ಪೆಷಲ್ ಆಗಿರ್ತೀಯ. ಯಾಕೆ? ನೀನು ಆತ್ಮನಾಗಿ ಬದಲಾಗಿದ್ದೀಯ. ಭಾಳ ಜನರು ನೋಡ್ರಿ, ಆತ್ಮನಲ್ಲಿ ಬದುಕಿದಾಗ ಆತ್ಮನ ಕಾರ್ಯಗಳು ನಿಮ್ಮಲ್ಲಿ ಕಂಡು ಬರ್ತದೆ ರೀ. ಅಲ್ಲೂಯ್ಯ. ನೀವು ಹೋದ ಕಡೆ ಬಿಡುಗಡೆ ನಡೀತದೆ, ನೀವು ಹೋದ ಕಡೆ ಅದ್ಭುತ ನಡೀತದೆ, ನೀವು ಹೋದ ಕಡೆ ಸ್ವಸ್ಥತೆ ನಡೀತದೆ. ಭಾಳ ಜನರಿಗೆ ಏನು ನಡೀತದೋ ಏನೋ, ನನಗೆ ಆರಾಮಿಲ್ಲ. ನೀವು ನೋಡಿದ್ರೆ 4 ಬಾಗಿಲೆತ್ತಲ್ಲಿ ನೀನು ಎಲ್ತೆ ಎಲ್ಲ ಬಾಗవుతారో ఏమో. ಅಲ್ಲೆಲ್ಲೂಯ್ಯ. చూసిదట్టే ఉంది లేదయ్య. ಹೋದ್ರೆ ಬದಲಾವಣೆ ನಡೀತದೆ. ಯಾಕೆ ನಡೀತದೆ? ನೀನಾಗಿಲ್ಲ, ನಿನ್ನಲ್ಲಿ ಕರ್ತನಾಗಿದ್ದಾನೆ. ಹಲ್ಲೆಲೂಯ್ಯ. ನೀನಾಗಿಲ್ಲ, ಕರ್ತನು ನಿನ್ನಲ್ಲಿದ್ದಾನೆ. ಆಮೇನ್. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಇನ್ನು ಧೈರ್ಯವಾಗಿ ಹೋಗ್ಬೇಕು. ಪೇತ್ರ ಯೋಹಾನರು ನಡೆಯುವಾಗ, ಹೋದ ವಾರ ಪಾಸ್ಟರ್ ಹೇಳ್ತಾ ಇದ್ರು, ಅವ್ರು ನಡೀತಾ ಇದ್ರೆ ಅವ್ರ ನೆರಳು ಬಿದ್ದರೆ ಅನೇಕರು ಸುಸ್ತರಾಗ್ತಾ ಇದ್ರಂತೆ. ಹಲ್ಲೆಲೂಯ್ಯ. ಅವ್ರ ನೆರಳಿನಲ್ಲಿ ಆ ಶಕ್ತಿ, ಆ ಸಾಮರ್ಥ್ಯ ಇರಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಅದು ಬಿದ್ದದ್ದು, ಆ ಬಲಗಡೆ ಬಿದ್ದದ್ದು ಅವರ ನೆರಳಲ್ಲ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಲಗಡೆಯಲ್ಲಿ ನಿಂತಿರುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವವನು ಯಾರಾಗಿದ್ದಾನೆ? ಯೆಹೋವನಾಗಿದ್ದಾನೆ. ಅಂದ್ರೆ ಬಿಡುಗಡೆ ಸ್ವಸ್ಥತೆ ನಡೀತದೆ ಅಂದ್ರೆ ಉಬ್ಬಿಕೊಳ್ಬೇಡ ಮಗ, ದಬ್ಬಲ್ಪಡ್ತೀಯ. ನೀನು ಹಿಂಗೆ ಇರಬೇಕು, ಭಯದಲ್ಲಿ ಬದುಕಬೇಕು. ದೇವರ ಆತ್ಮ, ನೀನು ಅದ್ಭುತ ಮಾಡಿದ್ಯಪ್ಪ, ನೀನು ನನ್ನೊಳಗಡೆ ಇದೆಯಪ್ಪ, ನೀನು ಕೊಟ್ಟ ಸ್ವಸ್ಥತೆ, ಸ್ತೋತ್ರ ಸ್ತೋತ್ರ. ಭಯದಲ್ಲಿ ಬದುಕಬೇಕು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಯಾವ ಭಯದಲ್ಲಿ ಬದುಕಬೇಕು? ದಬ್ಬಿಸಿಕೊಳ್ಳೋದಕ್ಕಿಂತ ಮುಂಚೆ ಕರ್ತನೇ ನಿನಗೆ ಒಳಗಾಗ್ತೇನೆ, ನೀನು ಏನು ಮಾಡ್ತೀಯ ಅದನ್ನು ಮಾಡು, ನನ್ನನ್ನು ಒಪ್ಪಿಸಿಕೊಡ್ತೇನೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಉಬ್ಕೊಂಡ ಮಗ ದಬ್ಬಲ್ಪಟ್ಟ, ಹೌದಾ ಇಲ್ಲ? ಉಬ್ಕೊಂಡವ್ರು ಭಾಳ ಜನ ದಬ್ಬಲ್ಪಟ್ಟವ್ರಿ. ಇದ್ದ ಸ್ಥಳದಲ್ಲಿ, ಇದ್ದ ಸ್ಥಾನದಲ್ಲಿ ಇಲ್ಲ. ಹಲ್ಲೆಲೂಯ್ಯ. ಇದ್ದ ಸ್ಥಾನದಲ್ಲಿ ನೀನು ಅದಕ್ಕಿಂತ ಮೇಲೆ 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 ಹೋಗ್ಬೇಕಾ? ಕರ್ತನಿಗೆ ಪೂರ್ತಿ ಕನೆಕ್ಟ್ ಆಗ್ಬಿಡು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಅದಕ್ಕೆ ನಾನು ಆರಾಧನೆ ಮಾಡುವಾಗ ಹೇಳ್ದೆ, ಕರ್ತನಿಗೆ ಕೊಡುವಾಗ ಅರ್ಧಂಬರ್ಧ ಯಾರು ಕೊಡಬಾರ್ದು. ಅರ್ಧಂಬರ್ಧ ನನ್ನ ದೇವ್ರಿಗೆ ಇಷ್ಟ ಇಲ್ಲ. ನಮ್ಮ ದೇವರು ಅರ್ಧಂಬರ್ಧ ಇಷ್ಟಪಡೋದು ಇಲ್ಲ. ಅರ್ಧಂಬರ್ಧ ತೆಗೆದುಕೊಂಡು ದೇವ್ರು ಏನೂ ಮಾಡ್ಲಿಕ್ಕಾಗಲ್ಲ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಾನೊಂದು ಉದಾಹರಣೆ ಕೊಟ್ಟು ನಾನು ಮುಕ್ತಾಯಕ್ಕೆ ಹೋಗ್ತೇನೆ. ನೀವು 2 ಗ್ಲಾಸಲ್ಲಿ 2 ಗ್ಲಾಸ್ ನೀರು ತಂದಿಡ್ರಿ. ಆ ಗ್ಲಾಸ್ ಫುಲ್ ಗಲೀಜಾಗಿತ್ತು ಅನ್ಕೊಡ್ರಿ, ಕೆಸರು ತುಂಬಿತ್ತು ಅನ್ಕೊಡ್ರಿ. ಆ ಗ್ಲಾಸಲ್ಲಿ 1 ಗ್ಲಾಸ್ನ ಆ ಕೆಸರನ್ನ ಇದ್ದದನ್ನ ಚಲ್ಲಿ, ಅಥವಾ ಕೆಸರು ಗಲೀಜ್ ನೀರನ್ನ, ಕೊಳಚೆ ನೀರನ್ನ ಚಲ್ಲಿ ಖಾಲಿ ತಂದಿಡ್ರಿ. ಇನ್ನೊಂದು ಗ್ಲಾಸ್ನ ಕೊಳಚೆ ಇದ್ದದ್ದು ಇದ್ದಂಗೆ ತಂದಿಡ್ರಿ. ಈಗ ಅವೆರಡರ ಮೇಲೂ ನೀರು ಒಯ್ತಾ ಹೋಗ್ರಿ. ಬೇಗ ಯಾವುದು ಶುದ್ಧೀಕರಣವಾಗ್ತದೆ? ಮಾತಾಡಬೇಕು. ಈಗ ಕೊಳಚೆ ತುಂಬಿರೋ ಗ್ಲಾಸ್ ಕೂಡ ಇದೆ, ಕೊಳಚೆಯಿಂದ ಎಂಟಿ ಆದ ಗ್ಲಾಸ್ ಕೂಡ ಇಲ್ಲಿದೆ. ಆದರೆ ಇದನ್ನು ತೊಳೆದಿಲ್ಲ, ಕೊಳಚೆ ಮಾತ್ರ ಚೆಲ್ಲಲ್ಪಟ್ಟದೆ. ಈಗ ಇವೆರಡಕ್ಕೂ ನೀರು ಹಾಕ್ತಾನೆ ಹೋಯ್ತೀನಿ. ಯಾವುದು ಬೇಗ ಶುದ್ಧೀಕರಿಸಲ್ಪಡ್ತದೆ? ನೀರು. ಸ್ತೋತ್ರ. ಆದರೆ ಇದ್ರೊಳಗಿನ್ನ ಕೊಳಚೆ ಇದೆ. ಹಲ್ಲೆಲೂಯ್ಯ. ಅರ್ಥ ಮಾಡ್ಕೊಳ್ಬೇಕು. ಇದ್ರೊಳಗಿನ್ನ ಏನಿದೆ? ಕೊಳಚೆ ಇದೆ. ಪೂರ್ತಿ ತೊಳೆದು ಇಟ್ಟಿಲ್ಲ, ಇದನ್ನ ಖಾಲಿ ಚೆಲ್ಲಿಟ್ಟರಷ್ಟೇ. ಆದರೆ ಇದ್ರೊಳಗಡೆ ಕೊಳಚೆ ಕೂಡ ಇದೆ, ನೀರು ಕೂಡ ಮೇಲಿಂದ ಒಯ್ಯಲ್ಪಡ್ತಾ ಇದೆ. ಹಲ್ಲೆಲೂಯ್ಯ, ಶಾದಾರಬ. ಹಲ್ಲೆಲೂಯ್ಯ. ಒಂದು ವ್ಯತ್ಯಾಸ ತೋರಿಸ್ತೀನಿ, ಯಾರ ಜೀವಿತ ಬೇಗ ಚೇಂಜ್ ಆಗ್ತದೆ ಅಂತ. ಇದು ಖಾಲಿ ಮಾಡಲ್ಪಟ್ಟಿದೆ ಅಷ್ಟೇ, ತೊಳೆಯಲ್ಪಟ್ಟಿಲ್ಲ. ಭಾಳ ಜನರ ಜೀವಿತ ಹೆಂಗ್ ಗೊತ್ತಾ? ಫಸ್ಟ್ ಡೇ ಬಂದ್ಬಿಡ್ತಾರಲ್ಲ, ಬಂದಾಗಲೇ ತಮ್ಮನ್ನು ಚೆಲ್ಕೊಂಡ್ಬಿಡ್ತಾರೆ, ತಮ್ಮದೆಲ್ಲ ಸ್ವಭಾವಗಳನ್ನ ಚೆಲ್ಲಿ ಬಿಡ್ತಾರೆ. ಆದರೆ ಇದಕ್ಕೆ ಅವಾಗವಾಗ ಅಲ್ಲಿ ಹತ್ಕೊಂಡಿರೋದು ಮಾತ್ರ ಕೆಲಸ ಮಾಡ್ತಾ ಇರ್ತದೆ. ಆದರೆ ಇದಕ್ಕೆ ನೀರು ಒಯ್ತಾ ಹೋದಂಗೆಲ್ಲ ಇದೇನಾಗ್ತದೆ? ಶುದ್ಧೀಕರಣದ ನೀರು ಕಂಡು ಬರ್ತದೆ. ಇದರಲ್ಲಿರುವಂಥ ಶುದ್ಧೀಕರವಾದ ನೀರುಗಳು ಹೊರ ಬರ್ತಾನೆ ಇರ್ತದೆ, ಮೇಲಿಂದ ಒಯ್ಯಲ್ಪಡ್ತಾನೆ ಇರ್ತದೆ. ಇದರಲ್ಲಿ ಒಳ್ಳೆಯ ನೀರುಗಳು ಸುರಿಯಲ್ಪಡ್ತಾನೆ ಇರ್ತದೆ. ಆದರೆ ಇದನ್ನು ಸುರಿತಾ ಏನಾಗ್ತದೆ? ಇದರಲ್ಲಿರುವಂಥ ಹತ್ತಿಕೊಂಡಿರುವಂಥದ್ದು ಎಲ್ಲವೂ ಶುದ್ಧೀಕರಣಕ್ಕೆ ಒಳಗಾಗ್ತದೆ. ಹಲ್ಲೆಲೂಯ್ಯ. ಅರ್ಥ ಆದವರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಗ್ಲಾಸಲ್ಲಿ ಮಾತ್ರ ಇನ್ನ ಕೊಳಚೆನೂ ಇದೆ, ಮೇಲಿಂದ ನೀರು ಕೂಡ ಒಯ್ಯಲ್ಪಡ್ತಾ ಇದೆ. ಇದು ಒಂದೊಂದೇ ಸ್ವಲ್ಪ. ಇದಕ್ಕೆ ಏನಾಗ್ತದೆ? ಸಮಯ ತೆಗೆದುಕೊಳ್ತದೆ.
ಇದು ಬೇಗ ಉಪಯೋಗಿಸಲ್ಪಡೋದಿಲ್ಲ. ಇದು ಬೇಗವಾಗಿ ಏನಾಗೋದಿಲ್ಲ, ಕರ್ತನಿಂದ ಫಲಭರಿತವಾಗಿ ಕಂಡು ಬರೋದಿಲ್ಲ. ಯಾಕೆ? ಇದು ಇನ್ನ ಕೊಳಚೆಯಿಂದ ತುಂಬಿದ್ದು ಮೇಲಿಂದ ಬರೋದನ್ನು ಮಾತ್ರ ತೆಗೆದುಕೊಳ್ತಾ ಇದೆ ಅಂದ್ರೆ ಇನ್ನ ರಭಸವಾಗಿ ಸುರಿತಾನೆ ಇರಬೇಕು. ಇದು ಪೂರ್ತಿ ಕ್ಲೀನ್ ಆಗಿ ಒಳಿಬೇಕಂದ್ರೆ ಸುರಿತಾನೆ ಇರಬೇಕು. ಆದ್ರೆ ಇವೆರಡಕ್ಕೂ ಸೇಮ್ ಟೈಮ್ ಸುರಿತಾ ಇರ್ತದೆ. ಇದು ಬೇಗನೆ ಪ್ರಕಾಶತೆಗೆ ಬರ್ತದೆ. ಹಾಲೆಲೂಯ. ಬಹಳ ಜನ ಹೆಂಗೆ ಗೊತ್ತ್ರಿ, ಬಂದ ತಕ್ಷಣ ದೇವರಿಗೆ, ದೇವ ನಾನೇನು ಅಲ್ಲ, ನನ್ನನ್ನು ಸಂಪೂರ್ಣ ಬದಲಾಯಿಸು. ಈಗ ನಾನಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ಹಳೆಯ ಸ್ವಭಾವ, ಹಳೆಯ ಸಂಗತಿ, ಹಳೆಯ ಜೀವಿತ ಎಲ್ಲ ಈ ದಿನನೇ ಕಟ್ ಮಾಡ್ಕೊಂಡು ಬಿಡ್ತೀನಿ. ಆದ್ರೆ ಇದಕ್ಕೆ ಹತ್ತಿಕೊಂಡವ್ರು ಇದನ್ನ ನೀನೇ ಶುದ್ಧೀಕರಣ ಮಾಡು. ಇದರಿಂದ ನನಗೆ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ವೇನೋ ಬಿಟ್ಟು ಕೊಡುವಾಗ ದೇವರ ಪ್ರಸನ್ನತೆ ಸುರಿತಾ ಸಂಪೂರ್ಣ ಬದಲಾವಣೆ ಕಂಡು ಬರ್ತದೆ. ಹಾಲೆಲೂಯ. ಇದನ್ನ ಚೆಲ್ಲಲ್ಪಟ್ಟಿಲ್ಲ. ಬಹಳ ಜನ ಹಂಗೆ ರೀ, ಸಭೆಗೆ ಬಹಳ ಜನ ಬರ್ತಾ ಇದ್ದಾರೆ, ಅವ್ರ ಜೀವಿತ ಇನ್ನೂ ಬದಲಾಗಿಲ್ಲ. ಅದು ತಪ್ಪು, ದೇವರಾತ್ಮನದಲ್ಲ, ಇವರದ್ದು. ಯಾಕೆ ಗೊತ್ತಾ? ಅದು ತಮ್ಮದನ್ನ ಚೆಲ್ಕೊಂಡಿಲ್ಲ, ಖಾಲಿ ಮಾಡ್ಕೊಂಡಿಲ್ಲ ತಮ್ಮದನ್ನ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನನ್ನು ನೀನು ಬರಿದು ಮಾಡ್ಕೊಂಡ್ರೆ ಕರ್ತನಿಂದ ನೀನು ತುಂಬಿಸಲ್ಪಡ್ತೀಯ. ಹಲ್ಲೆಲೂಯ. ನಾನು ಬರಿದಾಗಿಲ್ಲ, ಕರ್ತನೆ ತುಂಬಿಸು ಅಂದ್ರೆ ಸಮಯ ಹಿಡಿಯುತ್ತದೆ, ದೀರ್ಘಾವಧಿ ಸಮಯ ಹಿಡಿತದೆ. ಅದಕ್ಕೆ ಬೇಕೋ ಅಥವಾ ನಿನ್ನ ಪೂರ್ತಿ ಚಲ್ಕೊಂಡು, ದೇವ್ರೆ ಈಗ ನನ್ನ ಆತ್ಮ ನಿನ್ನ ಆತ್ಮ ಒಂದಾಗಿದೆ, ಆಗಿದ್ದ ಮೇಲೆ ನಿನ್ನ ಒಂದಿಗೆ ಇದ್ದುಕೊಂಡು ನಾನು ಕೆಲಸ ಮಾಡಲಿಕ್ಕೆ ಸಿದ್ಧಳಾಗಿದ್ದೇನೆ ಅಂತ ಒಪ್ಪಿಸಿಕೊಡುವಾಗ ನಿಮ್ಮ ಮನೆಯಲ್ಲಿರುವ ಪರಿಸ್ಥಿತಿ ಟೋಟಲಿ ದೇವರಾತ್ಮನ ಬದಲಾಯಿಸ್ತಾನೆ. ಯಾಕಂದ್ರೆ ಆತನ ವಾಕ್ಯ ಹೇಳ್ತದೆ, ಅಲ್ಲಿ ವಾಕ್ಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ವಾಕ್ಯವನ್ನು ಓದ್ಕೊಂಡ್ವಿ. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಬಹಳ ಫಲ ಕೊಡ್ತೀರಿ. ಅಷ್ಟು ಮಾತ್ರವಲ್ಲದೆ ನಾನು ತಂದೆಯು ನಿಮ್ಮಲ್ಲಿ ಬಂದು ಏನು ಮಾಡ್ತೀವಿ? ಬಿಡಾರವನ್ನ ಮಾಡ್ಕೊಳ್ತೀವಿ. ತಂದೆ ಬಂದು ಬಿಡಾರ ಮಾಡ್ಕೊಂಡ್ರೆ ತಂದೆ ತನ್ನದನ್ನು ಇರೋದೆಲ್ಲ ತೆಗೆದುಕೊಂಡು ಬರ್ತಾನ್ರಿ. ಹಲ್ಲೆಲೂಯ. ರಾಜನ ಕತೆ ಕೇಳಿರ್ಬೋದು ನೀವು, ಭಾಳ ಸರಿ ಪಾಸ್ಟರ್ ಒಂದು ಕತೆ ಹೇಳಿರ್ತಾರೆ. ಭಿಕ್ಷುಕ ಆ ಊರಿನ ಜನರೆಲ್ಲ ರಾಜನ ಹತ್ರ ಹೋಗಿ ತಮಗೆ ಬೇಕಾದದ್ದನ್ನ ತೆಗೆದುಕೊಂಡು ಬಂದ್ರು. ಆದ್ರೆ ಈ ಭಿಕ್ಷುಕ ಮಾತ್ರ, ಈ ಬಡಪಾಯಿ ಮಾತ್ರ ಏನನ್ನ ಕೇಳ್ಕೊಂಡ್ರು? ರಾಜನನ್ನ ಕೇಳ್ಕೊಂಡ. ರಾಜ ಅನ್ಕೊಂಡಿರ್ಬೋದು, ಎಲ್ರು ಏನನ್ ಬೇಕು ಅದನ್ನೆಲ್ಲ ತೆಗೆದುಕೊಂಡು ಹೋದ್ರು. ನೀನ್ ಕೇಳ್ಕೋಬಹುದಲ್ಲ, ನಿನಗೆ ಏನ್ ಬೇಕು? ನಿನ್ ಮನೆ ಬೇಕಾ? ಏನ್ ಬೇಕು ನಿನಗೆ? ಆಸ್ತಿ ಬೇಕಾ? ಐಶ್ವರ್ಯ ಬೇಕಾ? ಹಣ ಬೇಕಾ? ಏನ್ ಬೇಕು ಕೇಳ್ಕೊ, ನಾನು ಕೊಡ್ತೀನಿ ಅಂತ ಹೇಳಿದಾಗ ಈ ಒಂದು ಬಡಪಾಯಿ ಹೇಳ್ತಾನೆ, ಬೇಡ ಸ್ವಾಮಿ, ನನ್ಗೇನು ಬೇಡ, ನೀನ್ ನನ್ನ ಜೊತೆಗೆ ಬಂದು ವಾಸ ಮಾಡಿ ಸಾಕು. हालेलुया. नेक्स्ट डे ने मेरा चलन बदल गया, मेरा बात बदल गया, रूट बदल गया. इवरನ್ನು ನೋಡಿದವರೆಲ್ಲ ತಲೆ ಮೇಲೆ ಕೈ ಎತ್ಕೊಂಡು ನೋಡಂಗಾಗ್ಬಿಡ್ತು. ಹಾಲೆಲೂಯಾ. ಯಾಕೆ? ರಾಜ ಬಂದ್ರೆ ಇವನ ಜೀವಿತ ರಾಜನ ಜೀವಿತವಾಗಿ ಬದಲಾಗ್ತದೆ. ಹಾಲೆಲೂಯಾ. ಇವನು ಕೇಳ್ಕೊಂಡದ್ದು ಹಣನೋ ಆಸ್ತಿನೋ ಐಶ್ವರ್ಯನೋ ಏನೋ ಅಲ್ಲ. ಹಂಗೆ ನೋಡ್ರಿ, ಭಾಳ ಜನ ಏನ್ ಗೊತ್ತಾ, ನನಗೆ ಆರೋಗ್ಯ ಸಿಕ್ಕರೆ ಸಾಕು, ನನಗೆ ಬಿಡುಗಡೆ ಸಿಕ್ಕರೆ ಸಾಕು, ನನ್ನ ಮನೇಲಿರೋ ಬಡತನ ತಿರಿದ್ರೆ ಸಾಕು. ಅಯ್ಯೋ ಯೇಸು ಸ್ವಾಮಿ ಬಂದ್ರೆ ನೀನು ನಿತ್ಯಕ್ಕೂ ಐಶ್ವರ್ಯವಂತನೇ, ನಿತ್ಯಕ್ಕೂ ನೀನು ಆರೋಗ್ಯವಂತನೇ, ನಿರಂತರಕ್ಕೂ ನೀನು ಬಿಡುಗಡೆಯ ನಾಯಕನೊಂದಿಗೆ ಜೀವಿಸುವಾಗ ನಿನ್ನ ಮೂಲಕ ಅನೇಕ ಬಿಡುಗಡೆ ನಡೀತಾನೆ ಇರ್ತದೆ. ಹಲ್ಲೆಲೂಯಾ. ರಾಜನನ್ನ ಕರ್ಕೊಂಡು ಬಂದ ಆ ಊರಿನ ಜನರೆಲ್ಲ ಬಂದು ಇವಾಗ ಇವನ ಮನೆ ರಾಜನ ಮನೆಯಾಗಿ ಬದಲಾಯಿತು. ಡಬಲ್ ರಾಜನ ಮನೆ. ಹಲ್ಲೆಲೂಯಾ. ಅಲ್ಲಿಯೂ ಕೂಡ ರಾಜನ ಮನೆ ಇದೆ, ಈ ಬಡವನ ಮನೆಯೂ ಕೂಡ ರಾಜನ ಮನೆಯಾಗಿ ಬದಲಾಗಿದೆ. ರಾಜನು ಬಂದ್ರೆ ರಾಜನು ಹೆಂಗ್ ಬೇಕಾ ಹಂಗೆ ಬದುಕೋದಕ್ಕೆ ಇಷ್ಟಪಡಲ್ಲ ರೀ. ಅವನಿಗಾದಂತ ಏನಿದೆ? ಹಲ್ಲೆಲೂಯಾ. ಅವನಿಗಾದಂಥ ಗೌರವ ಇದೆ, ಸ್ಥಾನಮಾನಗಳಿದೆ. ಆ ಸ್ಥಾನಮಾನ ಉಳ್ಳಂಥ ರಾಜನು ಬಂದಾಗ ನಿನ್ನ ಜೀವಿತ ಕೂಡ ಆ ರಾಜನ ಸ್ಥಾನಮಾನ ಏನಿದೆಯೋ ಅದೇ ಥರ ನಿನ್ನ ಜೀವಿತ ಬದಲಾಗ್ತದೆ. ಹಲ್ಲೆಲೂಯಾ. मेरा स्टाइल बदल गया, चलन बदल गया. ಇವನು ನಡೆಯೋದು ಬದಲಾಗ್ಬಿಡ್ತೀನ. ಇನ್ನು ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದಾನ ಭಿಕ್ಷಕ? ರಾಜ ಬಂದ್ಮೇಲೆ ಭಿಕ್ಷಕ ತರ ಹೋಗ್ತಾ ಇದ್ದಾನ ಭಿಕ್ಷಕ? ಇಲ್ಲ. मेरा स्टाइल बदल गया, चलन बदल गया, मेरा बात बदल गया, मेरा रूट बदल गया.